ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಭಾರತದ ಮೊದಲ ಮಹಾ ಸಾಮ್ರಾಜ್ಯವಾದ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮಾತನಾಡೋಣ. ಮೌರ್ಯರ ಆಡಳಿತವು ಸುಮಾರು ಕ್ರಿಸ್ತಪೂರ್ವ 322 ರಿಂದ ಕ್ರಿಸ್ತಪೂರ್ವ 185 ರವರೆಗೆ ಮುಂದುವರಿಯಿತು. ಚಂದ್ರಗುಪ್ತ ಮೌರ್ಯರಿಂದ ಆರಂಭವಾಗಿ ಅಶೋಕ ಮಹಾರಾಜನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯವು ಭಾರತದ ಬಹುಭಾಗವನ್ನು ತನ್ನ ಆಡಳಿತದಡಿ ತಂದಿತ್ತು. ಕರ್ನಾಟಕವು ಈ ಸಾಮ್ರಾಜ್ಯದ ನಿಯಂತ್ರಣಕ್ಕೆ ಒಳಪಟ್ಟಿತ್ತು. ಅಶೋಕರು ಧರ್ಮದ ಸಂದೇಶವನ್ನು ಹರಡುವುದಕ್ಕಾಗಿ ಇಲ್ಲಿ ಹಲವು ಶಾಸನಗಳನ್ನು ಕೆತ್ತಿಸಿದರು. ಮಾಸ್ಕಿ, ಬ್ರಹ್ಮಗಿರಿ, ಸಿದ್ದಾಪುರ, ನಿಟ್ಟೂರು ಮತ್ತು ಕೊಪ್ಪಳದ ಶಾಸನಗಳು ಇವುಗಳು ಅಶೋಕನ ಧರ್ಮ, ಅಹಿಂಸೆ, ಪ್ರಾಣಿಗಳ ಕಲ್ಯಾಣ ಮತ್ತು ಜನರ ನೈತಿಕ ಜೀವನದ ಬಗ್ಗೆ ಹೇಳುತ್ತವೆ. ಈ ಶಾಸನಗಳು ಕರ್ನಾಟಕದ ಮೊದಲ ಲಿಪಿ ದಾಖಲೆಗಳಾಗಿದ್ದು ನಮ್ಮ ಇತಿಹಾಸಕ್ಕೆ ಅಮೂಲ್ಯವಾದ ಸಾಕ್ಷ್ಯಗಳನ್ನು ನೀಡುತ್ತವೆ. ಮೌರ್ಯರ ಶಾಸನಗಳು ಕರ್ನಾಟಕದಲ್ಲಿ ಮುಖ್ಯವಾಗಿ ಕ್ರಿಪೂ 258-232 ರ ಅವಧಿಯಲ್ಲಿ ಅಶೋಕನ ಕಾಲದಲ್ಲಿ ಕೆತ್ತಿಸಲ್ಪಟ್ಟವು. ಇವು ದಕ್ಷಿಣ ಭಾರತದ ಮೌರ್ಯರ ನಿಯಂತ್ರಣವನ್ನು ತೋರಿಸುವ ಪ್ರಮುಖ ಸಾಕ್ಷ್ಯಗಳು. ಕರ್ನಾಟಕದಲ್ಲಿನ ಪ್ರಮುಖ ಮೌರ್ಯ ಶಾಸನಗಳು: ಮಾಸ್ಕಿ ಶಾಸನ, ರಾಯಚೂರು ಜಿಲ್ಲೆ; ಬ್ರಹ್ಮಗಿರಿ ಶಾಸನ, ಚಿತ್ರದುರ್ಗ ಜಿಲ್ಲೆ; ಸಿದ್ದಾಪುರ ಶಾಸನ, ಚಿತ್ರದುರ್ಗ ಜಿಲ್ಲೆ; ಜಟಿಂಗ ರಾಮೇಶ್ವರ ಶಾಸನ, ಚಿತ್ರದುರ್ಗ ಜಿಲ್ಲೆ; ನಿಟ್ಟೂರು ಶಾಸನ, ಬಳ್ಳಾರಿ ಜಿಲ್ಲೆ; ಉದಯೋಗೋಳಂ ಶಾಸನ, ಬಳ್ಳಾರಿ ಜಿಲ್ಲೆ; ಗವಿಮತ್ ಶಾಸನ, ಕೊಪ್ಪಳ ಜಿಲ್ಲೆ; ಪಾಲ್ಕಿಗುಂಡು ಶಾಸನ, ಕೊಪ್ಪಳ ಜಿಲ್ಲೆ. ಶಾಸನಗಳ ಭಾಷಾಲಿಪಿ: ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿ. ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನ ಶಾಸನಗಳಲ್ಲಿ ಈ ಲಿಪಿಯ ಬಳಕೆಯು ಭಾರತದ ಲಿಖಿತ ಇತಿಹಾಸ ಮತ್ತು ಸಂಸ್ಕೃತಿಗೆ ಭದ್ರ ಬುನಾದಿ ಹಾಕಿತು. ಗೆಳೆಯರೆ, ಇವತ್ತು ನಾವು ಬಳಸುತ್ತಿರುವ ಕನ್ನಡ ಅಕ್ಷರಗಳು ಹಿಂದಿಯ ದೇವನಾಗರಿ ಅಥವಾ ತಮಿಳು ಲಿಪಿಗಳು. ಇವೆಲ್ಲದರ ಮೂಲ ಎಲ್ಲಿದೆ ಗೊತ್ತಾ? ಭಾರತದ ಭವ್ಯ ಇತಿಹಾಸವನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ಒಂದು ಅದ್ಭುತ ಲಿಪಿಯೇ ಬ್ರಾಹ್ಮಿ ಲಿಪಿ. ಇಡೀ ಭಾರತೀಯ ಉಪಖಂಡದ ಬರವಣಿಗೆಯ ಚರಿತ್ರೆಯನ್ನು ಬದಲಾಯಿಸಿದ ಈ ಲಿಪಿ ಮೌರ್ಯ ಚಕ್ರವರ್ತಿ ಅಶೋಕನ ಕಾಲದಲ್ಲಿ ಹೇಗೆ ಜಗತ್ಪ್ರಸಿದ್ಧಿಯಾಯಿತು ಮತ್ತು ಇದೇ ಲಿಪಿಯಿಂದ ನಮ್ಮ ಹೆಮ್ಮೆಯ ಕನ್ನಡ ಲಿಪಿ ಹೇಗೆ ಹುಟ್ಟಿತು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಯೋಣ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ, ಅಂದರೆ ಸುಮಾರು 2300 ವರ್ಷಗಳ ಹಿಂದೆ, ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನು ತನ್ನ ಧರ್ಮ ಸಂದೇಶಗಳನ್ನು, ಧಮ್ಮ ಮತ್ತು ಆಡಳಿತದ ಆದೇಶಗಳನ್ನು ಪ್ರಜೆಗಳಿಗೆ ತಲುಪಿಸಲು ಬ್ರಾಹ್ಮಿ ಲಿಪಿಯನ್ನು ಬಳಸಿದನು. ಬ್ರಾಹ್ಮಿ ಲಿಪಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಇತಿಹಾಸಕಾರರ ಪ್ರಕಾರ ಇದನ್ನು ಯಾವುದೇ ಒಬ್ಬ ವ್ಯಕ್ತಿ ಅಭಿವೃದ್ಧಿಪಡಿಸಲಿಲ್ಲ. ಕ್ರಿಸ್ತಪೂರ್ವ 6ನೇ ಅಥವಾ 5ನೇ ಶತಮಾನದ ಆಸುಪಾಸಿನಲ್ಲಿ ಭಾರತದ ಪ್ರಾಚೀನ ವ್ಯಾಪಾರಿಗಳು, ಮುನಿಗಳು ಮತ್ತು ಲಿಪಿಕಾರರು ಸಂವಹನವನ್ನು ಸುಲಭಗೊಳಿಸಲು ಭಾರತೀಯ ಭಾಷೆಗಳ ಧ್ವನಿವಿಜ್ಞಾನಕ್ಕೆ ಫೋನೆಟಿಕ್ಸ್ ತಕ್ಕಂತೆ ಈ ಲಿಪಿಯನ್ನು ವ್ಯವಸ್ಥಿತವಾಗಿ ರೂಪಿಸಿದರು. 1837 ರಲ್ಲಿ ಬ್ರಿಟಿಷ್ ವಿದ್ವಾಂಸ ಜೇಮ್ಸ್ ಪ್ರಿನ್ಸೆಪ್ ಎಂಬುವವರು ಮೊದಲ ಬಾರಿಗೆ ಈ ಅಶೋಕನ ಬ್ರಾಹ್ಮಿ ಲಿಪಿಯನ್ನು ಓದುವಲ್ಲಿ ಯಶಸ್ವಿಯಾದರು. ಕನ್ನಡ ಲಿಪಿಯ ವಿಕಾಸ್. ಗೆಳೆಯರೆ, ಈ ಬ್ರಾಹ್ಮಿ ಲಿಪಿಯು ಕಾಲಾನಂತರದಲ್ಲಿ ಉತ್ತರ ಮತ್ತು ದಕ್ಷಿಣ ಬ್ರಾಹ್ಮಿ ಎಂದು 2 ಭಾಗಗಳಾಗಿ ಸೀಳಾಯಿತು. ದಕ್ಷಿಣ ಭಾರತದಲ್ಲಿ ಇದು ತಮಿಳು ಬ್ರಾಹ್ಮಿ ಮತ್ತು ಕನ್ನಡ ಬ್ರಾಹ್ಮಿ ಕದಂಬರ ಕಾಲದ ಲಿಪಿಯಾಗಿ ರೂಪಾಂತರ ಹೊಂದಿತು. ಇಲ್ಲಿಂದಲೇ ನಮ್ಮ ಕನ್ನಡದ ಪಯಣ ಶುರುವಾಗುವುದು. ಬ್ರಾಹ್ಮಿ ಲಿಪಿಯ ಅಕ್ಷರಗಳು ಕಾಲಕ್ರಮೇಣ ಪ್ರಾಕೃತ ಮತ್ತು ಕದಂಬ ರೂಪಾಂತರಗಳ ಮೂಲಕ ಹಳೆಯ ಕನ್ನಡಕ್ಕೆ, ನಂತರ ಆಧುನಿಕ ಕನ್ನಡಕ್ಕೆ ವಿಕಸಿತವಾದವು. ಕದಂಬ ಲಿಪಿ ಕ್ರಿಸ್ತ ಶಕ 4-5ನೇ ಶತಮಾನ. ಮಯೂರ್ ಶರ್ಮನ ಕದಂಬರ ಕಾಲದಲ್ಲಿ ಬ್ರಾಹ್ಮಿ ಲಿಪಿಯು ಸ್ವಲ್ಪ ಬದಲಾವಣೆಗೊಂಡು ಕದಂಬ ಲಿಪಿ ಅಥವಾ ಕನ್ನಡ ತೆಲುಗು ಪ್ರೋಟೋ ಲಿಪಿ ಆಯಿತು. ಕರ್ನಾಟಕದ ಅತ್ಯಂತ ಹಳೆಯ ಕನ್ನಡ ಶಾಸನವಾದ ಹಲ್ಮಿಡಿ ಶಾಸನದಲ್ಲಿ ಈ ಲಿಪಿಯ ಆರಂಭಿಕ ರೂಪವನ್ನು ನಾವು ನೋಡಬಹುದು. ಬಾದಾಮಿ ಚಾಲುಕ್ಯರ ಕಾಲ ಕ್ರಿಸ್ತ ಶಕ 6-8ನೇ ಶತಮಾನ. ಅಕ್ಷರಗಳ ಮೇಲ್ಭಾಗದಲ್ಲಿ ಚೌಕಾಕಾರದ ತಲೆಕಟ್ಟುಗಳು ಬರಲು ಆರಂಭವಾದವು. ಅಕ್ಷರಗಳು ಹೆಚ್ಚು ದುಂಡಗಾಗಲು ತೊಡಗಿದವು. ಕಲ್ಯಾಣಿ ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲ ಕ್ರಿಸ್ತ ಶಕ 10-13ನೇ ಶತಮಾನ. ಈ ಕಾಲದಲ್ಲಿ ತಾಳೆಗರಿಗಳ ಮೇಲೆ ಬರೆಯಲು ಸುಲಭವಾಗುವಂತೆ ಅಕ್ಷರಗಳು ಸಂಪೂರ್ಣವಾಗಿ ದುಂಡಗಾದವು. ಕಲ್ಲಿನ ಮೇಲೆ ಕೆತ್ತಲು ಮತ್ತು ತಾಳೆಗರಿಗಳು ಹರಿಯದಂತೆ ನೋಡಿಕೊಳ್ಳಲು ಮೂಲೆಗಳಿಲ್ಲದ ದುಂಡು ಅಕ್ಷರಗಳೇ ಸೂಕ್ತವಾಗಿದ್ದವು. ಹೀಗೆ ಇಂದಿನ ಸುಂದರ ಕನ್ನಡ ಲಿಪಿ ಜನ್ಮ ತಾಳಿತು. ನೋಡಿದ್ರಲ್ಲ ಸ್ನೇಹಿತರೆ,
ಅಶೋಕನ ಕಾಲದ ಕಠಿಣ ನೇರಗೆರೆಗಳ ಬ್ರಾಹ್ಮಿ ಲಿಪಿ ಕಾಲದ ಓಟದಲ್ಲಿ ಬದಲಾಗುತ್ತಾ ಇವತ್ತು ಜಗತ್ತಿನ ಅತ್ಯಂತ ಸುಂದರ ಲಿಪಿಗಳಲ್ಲಿ ಒಂದಾದ ನಮ್ಮ ಕನ್ನಡ ಲಿಪಿಯಾಗಿದೆ. ಇತಿಹಾಸದ ಈ ರೋಚಕ ಜರ್ನಿ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣವೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.